ಹಾಯ್ ನಮಸ್ಕಾರ. ನಾನು ನಿಮ್ಮ ಆರ್.ಕೆ. ಕುಂದಾಪುರ. ವಿಷಯ ಏನಂತ ಹೇಳಿದರೆ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಒಳ್ಳೊಳ್ಳೆ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳಿ ಯಾವತ್ತು. ಮತ್ತು ಕೆಲವರಿಗೆ ನಾನೀಗ ಫಸ್ಟ್ ಟೈಮ್ ಒಂದು ಮೋಟೋಲಾಗನ್ನು ಟ್ರೈ ಮಾಡ್ತಿರೋದು. ಇಷ್ಟು ದಿನ ಮೋಟೋಲಾಗ್ ಅಂತ ಐಡಿಯಾನೇ ಇಲ್ಲ, ಏನೂ ಮಾಡ್ತಿರಲಿಲ್ಲ. ಬಟ್ ಒಂದು ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿದೆ, ಗೋಪ್ರೋ ಒಂದೊಂದು ತಗೊಂಡಿದ್ದೆ. ಅದರಲ್ಲೊಂದು ಮೋಟೋಲಾಗ್ ಮಾಡಬೇಕಂತ ಹೇಳಿ ಏನೆಲ್ಲ ಸೆಟಪ್ ಮಾಡಿಕೊಂಡು ಅದಕ್ಕೆ ಬೇಕಾಗುವ ಥಿಂಗ್ಸನ್ನೆಲ್ಲ ತಗೊಂಡು ಮೋಟೋಲಾಗನ್ನು ಶುರು ಮಾಡುವ ಅಂತ ಅಂದ್ಕೊಂಡೆ. ಮೇನ್ ನಿಮಗೆ ಮೋಟೋಲಾಗ್ ಮಾಡಲಿಕ್ಕೆ ಏನಿಲ್ಲ ಅಂದರೂ ಒಂದು 2 ಲಕ್ಷ ರೂಪಾಯಿ, 2 ಅಲ್ಲ 3 ಲಕ್ಷ ರೂಪಾಯಿ ಬೇಕಾಯ್ತಾ, ಜಸ್ಟ್ ಐಡಿಯಾಕ್ಕೆ. ಇಲ್ಲ ಅಂತ ಹೇಳಿದರೆ ನಿಮ್ಗೆ ಯಾವುದು ನಿಮ್ಮ ಹತ್ರ ಯಾವ ಬೈಕ್ ಇದೆ ಅದರಲ್ಲೇ ಮೋಟೋಲಾಗ್ ಮಾಡಿದರೂ ನಿಮ್ಗೊಂದು 50,000 ರೂಪಾಯಿ ಖರ್ಚಿದೆ, ಬೇಕಾಗತ್ತೆ. 50,000 ರೂಪಾಯಿ 50,000 ರೂಪಾಯಿ ಯಾಕಲ್ಲ ಅಂತ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಮೊದಲನೇದಾಗಿ ನಿಮಗೆ ಒಂದು ಗೋಪ್ರೋ ಬೇಕಾಗತ್ತೆ. ಗೋಪ್ರೋ ಈಗ ನೀವು ತಗೊಳ್ಲಿಕ್ಕೆ ಹೋದ್ರೆ ಒಂದು 30,000 ಆಗುತ್ತೆ ಆಯಿತಾ. 30,000 ರೂಪಾಯಿ ಗೋಪ್ರೋ ತಗೊಂಡ್ರೆ ಕಡೆಗೆ ಅದಕ್ಕೆ ಒಂದು ಮೆಮೊರಿ ಕಾರ್ಡ್ ಬೇಕು. ಆ ಮೆಮೊರಿ ಕಾರ್ಡಿಗೆ 2,000 ರೂಪಾಯಿ ಆಗುತ್ತೆ. ಅಂದರೆ ನಿಮ್ಮ ಕೆಪಾಸಿಟಿ ಮೇಲೆ, ಯಾಕಂದರೆ ಇದು ಸ್ವಲ್ಪ 4K ಅಲ್ಲಿ ವಿಡಿಯೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಹೆವಿ ಮೆಮೊರಿ ಕಾರ್ಡೇ ಬೇಕಾಗುತ್ತೆ. ಅದರಿಂದ ನೀವು 256 ಅಥವಾ 180 GB ತಗೊಳ್ಬೇಕಾಗತ್ತೆ. 128 GB ತಗೊಂಡ್ರೆ ನಿಮಗೆ 1,200 ಚಿಲ್ಲರೆ ಆಗುತ್ತೆ. 256ಗೆ 1,800 ಸಮಥಿಂಗ್ ಆಗುತ್ತೆ ಮೆಮೊರಿ ಕಾರ್ಡು. ಮತ್ತು ಅದಕ್ಕೊಂದು ಆಡಿಯೋವನ್ನು ಕಲೆಕ್ಷನ್ ಮಾಡ್ಕೊಳ್ಳಿಕ್ಕೆ 2 ಆಪ್ಷನ್ ಬರುತ್ತೆ. ನಿಮ್ಗೆ ಗೋಪ್ರೋ ಅವರದ್ದೇ ಸಿಗುತ್ತೆ, ಒಂದು ಮೀಡಿಯಾ ಮೋಡ್ ಅಂತ, ಅದನ್ನು ತಗೊಳ್ಬೇಕು. ಇಲ್ಲ ಅಂದರೆ ಇನ್ನೊಂದು ಡೈರೆಕ್ಟ್ ಕನೆಕ್ಟಿಂಗ್ ಇದೆ ಗೋಪ್ರೋ ಅವರದ್ದೇ, ಅದಕ್ಕೊಂದು 6,600 ಆಗುತ್ತೆ. ಮೀಡಿಯಮ್ ಮೋಡಿ ಸಮಥಿಂಗ್ 7,700 ರೂಪಾಯಿ ಆಗುತ್ತೆ. 30,000-40,000 ರೂಪಾಯಿ ಚಿಲ್ಲರೆ ಬಂತು. ಮತ್ತೊಂದು ಹೆಲ್ಮೆಟ್ ಮೌಂಟು, ಅದೆಲ್ಲ ನಿಮಗೆ ಒಂದು 300-400 ರೂಪಾಯಿಗೆ ಆನ್ಲೈನಲ್ಲಿ ಸಿಗುತ್ತೆ. ಮತ್ತು ನಿಮ್ಗೇನು ಗೊತ್ತಾ, ಒಂದು ಸೂಪರ್ ಬೈಕ್ ಇದ್ದರೆ ಕೆಲವರಿಗೊಂದು ತಲೆ ಇರುತ್ತೆ. ಸೂಪರ್ ಬೈಕ್ ಇದ್ದರೆ ಒಳ್ಳೆ ಮಾಡಿ ಕಂಟೆಂಟ್ ಸಿಗುತ್ತೆ, ಒಳ್ಳೆ ರೀತಿ ಮಾತಾಡ್ಕೊಂಡು ಆರಾಮ್ಸೆ ಆಗಿ ಹೋಗ್ಬೋದು ಅಂತ. ಹಾಗೇನಿಲ್ಲ, ನಿಮ್ಮಲ್ಲಿ ಒಳ್ಳೆ ಕಂಟೆಂಟ್ ಇದ್ದರೆ ಆರಾಮ್ಸೆ ಆಗಿ ನೀವು ಗೋಪ್ರೋವನ್ನು ಯೂಸ್ ಮಾಡ್ಬೋದು. ಮತ್ತು ವಿಷಯ ಏನಾದರೂ ಬೇಕೀಗ ಆಲ್ಮೋಸ್ಟ್ ರೈಡರ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ನಿಮಗೆ ಡೈರೆಕ್ಟಾಗಿ ಹೋಗುವ ಜಾಗವನ್ನು ತೋರಿಸ್ತಾರೆ. ಅಂದರೆ ಈ ಜಾಗದಿಂದ ನಾ ಇಲ್ಲಿ ಹೋಗಬೇಕು, ಆ ಜಾಗದಿಂದ ನೀವು ಇಲ್ಲಿ ಕನೆಕ್ಟ್ ಆಗ್ಬೋದು ಎಂಬ ಪ್ಲ್ಯಾನನ್ನು ಕೊಡ್ತಾರೆ ಹೊರತು, ಅವರು ಡೈರೆಕ್ಟಾಗಿ ಗೋಪ್ರೋದಲ್ಲಿ ಫುಲ್ ರಸ್ತೆಯನ್ನು ವೀಡಿಯೋ ಮಾಡ್ಕೊಂಡು ಹೋದರೆ ಮತ್ತು ಏನಾದರೂ ವಿಷಯ ಇರುತ್ತಲ್ಲ. ಈಗ ಉದಾಹರಣೆಗೆ ನೀವು ಒಂದು ಸ್ವಲ್ಪ ಫೇಮಸ್ ಆಗಬೇಕಂತಿದ್ರೆ ಒಳ್ಳೊಳ್ಳೆ ಕಂಟೆಂಟ್ ಬೇಕಾಗತ್ತೆ. ಈಗ ಒಂದು ಸ್ವಲ್ಪ ಬೈಕಿನಲ್ಲಿ ಅದು ಹೆಣ್ಮಗು ಅಂತ ಹೇಳ್ತಾರಲ್ಲ, ಅದೆಲ್ಲ ಕಂಟೆಂಟ್ ಫೇಮಸ್ ಇದೆ. ಆದರೂ ನಿಮ್ಮ ಮಾತಿನ ಒಂದು ಶೈಲಿ ಇರುತ್ತಲ್ಲ, ಅದ್ರ ಮೇಲೆ ನಿಮಗೆ ಗೋಪ್ರೋ ಪ್ಲಸ್ ಆಗುತ್ತೆ. ಕಂಫರ್ಟೇಬಲ್ ಹ್ಯಾಂಡ್ ಫ್ರೀ ಡ್ರೈವ್ ಮಾಡುವವರಿಗಂತೂ ಗೋಪ್ರೋ ಅಂತೂ ಸೂಪರಾಗಿ ಆಗುತ್ತೆ. ಅದೇ ಹೇಳಿದ್ನಲ್ಲ, ನಾರ್ಮಲಾಗಿ ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಎಡಿಟಿಂಗ್, ಗೋಪ್ರೋ ವಿಡಿಯೋ ಎಡಿಟಿಂಗನ್ನು ನಾರ್ಮಲ್ ಮೊಬೈಲಲ್ಲಿ ಇನ್ಶಾಟ್ ಮತ್ತು ಯಾವ VN ಆ್ಯಪ್ ಯಾವುದ್ರಲ್ಲಿ ಯೂಸ್ ಮಾಡ್ತೀರೋ ಅದರಲ್ಲೇ ಮಾಡ್ಬೋದು. ಮತ್ತು ವೀಡಿಯೋನೂ ಅಷ್ಟೇ. ಈಗ ಒಂದು ಒಳ್ಳೆ ಸೀನರಿ ಅಥವಾ ಯಾವುದೋ ಒಂದು ಕಂಫರ್ಟೇಬಲ್ ಪ್ಲೇಸನ್ನು ಇದು ಮಾಡಬೇಕಿದ್ರೆ, ಮತ್ತು ಇನ್ನೊಂದೆಂತ ಹೇಳಿದರೆ, ಒಂದು ಒಳ್ಳೆ ಹೆಲ್ಮೆಟ್ ಬೇಕಾಯ್ತಾ. ಹೆಲ್ಮೆಟ್ ಒಂದು ಪರ್ಫೆಕ್ಟ್ ಇರಬೇಕು. ಯಾಕಂದರೆ ಅದು 1,000-2,000 ತಗೊಂಡ್ರೂ ಕಷ್ಟ ಆಗುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ನಾಯ್ಸ್ ಬರುತ್ತೆ ಒಳಗಡೆ. ನಿಮಗೆ ಏನಂದರೆ ಗಾಳಿ ಬರಬಾರ್ದು. ಹೆಲ್ಮೆಟ್ ಒಳಗೆ ಗಾಳಿ ಬರಲಿಕ್ಕೆ ಸ್ಟಾರ್ಟ್ ಆಯ್ತಾ ಅಂತ ಹೇಳಿದರೆ ನಿಮಗೆ ಆಡಿಯೋ ಸರಿಯಾಗಿ ಕೇಳಿಸಲ್ಲ, ಕ್ಲಿಯರಾಗಿ ಕೇಳಿಸಲ್ಲ. ಮತ್ತೊಂದು ಒಳ್ಳೆ ಮೈಕ್ ತೊಗೊಳ್ಬೇಕು. ಅದನ್ನು ನಾನು ಹೇಳೋದು ನೆನಪಿಟ್ಟೆ. ನಾನು JBL ತಗೊಂಡಿದ್ದೆ. JBL ನಿಮಗೆ 500 ಸಮಥಿಂಗ್ ಇದೆ ಕನೆಕ್ಟಿಂಗಿಗೆ. ಮತ್ತು ಒಳ್ಳೆ ಮೈಕ್ ಬೇಕು. ಅದೇ JBL, ಬೇರೆ ಯಾವುದಾದ್ರು ಒಳ್ಳೆ ಮೈಕ್ ಆದರೆ ಬೆಟರ್ ಅನಿಸುತ್ತೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗದೆ ಇರಲಿ.